ನಾನು ಮತ್ತು ಉತ್ತಮ್ ಅವರು ತಿರುಪತಿಗೆ ಅಂತ ಹೊರಟಾಗ ನಮಗೆ ಆ್ಯಕ್ಟಿವಾದಲ್ಲಿ ಹೋಗಬೇಕು ಅಂತ ಒಂದು ಆಲೋಚನೆ ಮಾಡಿಕೊಂಡು ಪುತ್ತೂರಿಂದ 6:30 ಅಷ್ಟೊತ್ತಿಗೆ ಹೊರಟಿದ್ದೀವಿ. ನಮ್ಮ ಜರ್ನಿ ಸಾಗ್ತಿದ್ದಾಗೆ ಕತ್ತಲಾಗ್ತಾ ಬಂತು. ಈ ಕತ್ತಲಾಗ್ತಾ ಬಂದಾಗೆ ನಾವು ಹೊರಟಿದ್ದೇ ಸಂಜೆ 6 ಗಂಟೆ ಆದ ಕಾರಣ ಟೈಮು ಹೋಗ್ತಾ ಇರೋದೇ ಗೊತ್ತಾಗ್ತಿರಲಿಲ್ಲ. ನಾವು ಸಕಲೇಶಪುರ ಅಂದಾಜಿಗೆ ಬಂದಾಗ ಅಲ್ಲಿ ಒಂದು ಹೋಟ್ಲಲ್ಲಿ ಊಟಕ್ಕೆ ನಿಂತ್ವಿ. ಸಾಧಾರಣ 9 ಗಂಟೆ ಆಗಿತ್ತು. ಇಲ್ಲಿ ಗಟ್ಟಿ ಊಟ ಮಾಡಿ ಮತ್ತೆ ಸಕಲೇಶಪುರದಿಂದ ನಾವು ಹೊರಡಬೇಕು ಅಂತ ಪ್ಲ್ಯಾನ್ ಹಾಕಿದ್ವಿ. ಅಷ್ಟೊತ್ತಿಗೆ ಹೊರಗೆ ಬರ್ತಾ ಇದ್ದಾಗೇ ತುಂಬ ಚಳಿ ಕಾಣ್ತಾಯಿತ್ತು. ನಾವು ಇದ್ದ ರೈನ್ ಕೋಟ್ 2 ಇಟ್ಕೊಂಡಿದ್ವಿ. ನಾವೆಲ್ಲ ಗಟ್ಟಿ ಊಟ ಮಾಡಿ ಹೊರಗೆ ಬರುವಾಗ ಆ ಚಳಿ ಅಂತೂ ತಡ್ಕೊಳ್ಳಿಕ್ಕೆ ಆಗಲಿಲ್ಲ. ಇಬ್ಬರಲ್ಲೂ ರೈನ್ ಕೋಟ್ ಇದ್ದ ಕಾರಣ ರೈನ್ ಕೋಟ್ ಹಿಡ್ಕೊಂಡು ಸಾಧಾರಣ ಒಂದು 9:30 ಅಂದಾಜು ಇರ್ಬೋದು ಅಲ್ಲಿಂದ ವಾಪಸ್ ತಿರುಪತಿಗೆ ಹೊರಡುವ ಪ್ರಯಾಣ ಮಾಡಿದ್ವಿ. ಈ ತಿರುಪತಿಗೆ ನಾವು ಈ ಆ್ಯಕ್ಟಿವಾದಲ್ಲಿ ಹೋಗ್ತೇವೆ ಅನ್ನೋ ಆಲೋಚನೆಗಳೇ ನಮಗಿರಲಿಲ್ಲ. ಆದರೂ ಒಂದು ಧೈರ್ಯ ಮಾಡಿಕೊಂಡು ಆ್ಯಕ್ಟಿವಾದಲ್ಲಿ ಹೊರಟಿದ್ವಿ. ಇಲ್ಲಿ ಸಕಲೇಶಪುರದಿಂದ 9:30ಗೆ ನಾವು ರೆಡಿಯಾಗಿ ಪ್ರಯಾಣಕ್ಕೆ ಶುರು ಮಾಡಿದ್ವಿ. ಇಲ್ಲಿಂದ ನಮ್ಮ ಜರ್ನಿ ತುಂಬ ಕೂಲಾಗಿತ್ತು. ಯಾಕಂತೇಳಿದರೆ ಫುಲ್ಲು ಚಳಿ ಇದ್ದ ಕಾರಣ ಒಂದು ರೀತಿಯಲ್ಲಿ ಹೋಗ್ತಾ ಇತ್ತು. ನಾವೆಲ್ಲೂ ಕೂಡ ಸ್ಟಾಪ್ ಮಾಡಲಿಲ್ಲ. ಒಂದು ಅಲ್ಲಲ್ಲಿ ಪೆಟ್ರೋಲ್ ಬಂಪ್ಗೆ ನಾವು ನಿಲ್ಲಿಸ್ತಾ ಇದ್ವಿ ಹೊರತು ಬೇರೆ ಯಾವ ವಿಷಯಕ್ಕೂ ನಾವು ನಿಲ್ಲಿಸುವಂಥ ವಿಚಾರದಲ್ಲಿ ಇರಲಿಲ್ಲ. ಯಾಕಂದರೆ ನಾವು ತಿರುಪತಿಗೆ ರೀಚ್ ಆಗಬೇಕು ಅನ್ನೋ ಒಂದು ವಿಷಯ ಮಾತ್ರ ನಮ್ಮ ಮನಸ್ಸಲ್ಲಿತ್ತು. ಬೇರೆ ಯಾವ ವಿಚಾರಗಳು ನಮ್ಮಲ್ಲಿ ಇರಲಿಲ್ಲ. ಆ ಕಾರಣ ನಮಗೆ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅನ್ನೋದು ಕೂಡ ಸ್ವಲ್ಪ ಕಸಿವಿಸಿ ಇತ್ತು. ಆದರೂ ಈ ಜರ್ನಿಯಲ್ಲಿ ನಮಗೆ ಭಾಳಷ್ಟು ಅನುಭವಗಳಾಯಿತು. ಯಾಕಂತೇಳಿದರೆ ನಮಗೆ ಪೆಟ್ರೋಲ್ ಆಗಾಗ ಖಾಲಿ ಆಗ್ತಾಯಿತ್ತು. ಅಲ್ಲಲ್ಲಿ ಪೆಟ್ರೋಲ್ ಬಂಪ್ಗಳು ಆನ್ಲೈನ್ ಇದು 24/7 ಓಪನ್ ಇದ್ದ ಕಾರಣ ಎಲ್ಲ ಕಡೆ ನಮಗೆ ಪೆಟ್ರೋಲ್ ಬಂಪ್ ಸಿಕ್ಕಿದೆ. ಹಾಗೆ ನಮಗೆ ಎಲ್ಲಿ ಕೂಡ ಸ್ಟಾಪ್ ಮಾಡದೆ ಸಕಲೇಶಪುರದಿಂದ ಹೊರಟವರಿಗೆ ನಮಗೆ ಒಂದು ಪೆಟ್ರೋಲ್ ಬಂಪ್ ಬಿಟ್ಟು ಬೇರೆ ಎಲ್ಲೂ ನಿಲ್ಲಿಸಲಿಲ್ಲ. ಹಾಗೆ ಸಾಧಾರಣ ಬೆಳಿಗ್ಗೆ 7 ಗಂಟೆ ಅಷ್ಟೊತ್ತಿಗೆ ನಾವು ತಿರುಪತಿ ಹತ್ರ ಬಂದು ಮುಟ್ಟಿದ್ದೀವಿ. ಈಗ ನೀವು ನೋಡ್ತಾ ಇರೋದು ತಿರುಪತಿಯಿಂದ ಕೆಳಗಡೆ ಹೈವೇಲಿ ಬರುವಾಗ ನಿಮಗೆ ತಿರುಪತಿ ವೆಂಕಟರಮಣ ದೇವರು ಮಲಗಿರುವಂಥ ಒಂದು ಅದ್ಭುತ ದೃಶ್ಯ ಕಾಣ್ತದೆ ನಿಮಗೆ. ಇದು ನಮಗೆ ತಿರುಪತಿಯಲ್ಲಿ ಸ್ಟಾರ್ಟಿಂಗಲ್ಲಿ ನಮಗೆ ಬೆಳಿಗ್ಗೆ 7 ಗಂಟೆ ಮುಟ್ಟಿದ್ದೇವೆ. ನಿನ್ನೆ ಸಂಜೆ 6 ಗಂಟೆಗೆ ಹೊರಟು ಮರುದಿನ ಬೆಳಿಗ್ಗೆ 8 ಗಂಟೆಗೆ ನಾವು ಇಲ್ಲಿದ್ದೀವಿ ಅಂತ ಹೇಳಿದ್ರೆ ಭಯಂಕರ ಆಶ್ಚರ್ಯ ಆಗ್ತಾಯಿದೆ ನಮಗೆ. ಆದರೂ ಆದಷ್ಟು ಬೇಗ ತಿರುಪತಿ ಮೇಲೆ ತಿರುಮಲಕ್ಕೆ ಮುಟ್ಟಬೇಕು ಅನ್ನೋ ಇದರಲ್ಲಿ ಅಲ್ಲಿಂದ ಕೂಡ ನಾವು ಸ್ಪೀಡ್ ಜರ್ನಿ ಮಾಡಿದ್ವಿ. ಈ ಸ್ಪೀಡ್ ಜರ್ನಿಯಲ್ಲಿ ನಮಗೆ ಒಂದು 5 ನಿಮಿಷ ಬೆಳಿಗ್ಗೆ ಮುಂಜಾನೆ 7 ಗಂಟೆ ಅಷ್ಟೊತ್ತಿಗೆ ನಮಗೆ ಒಂದು ಪ್ರಕೃತಿಯ ಒಂದು ವಾತಾವರಣ ನೋಡಬೇಕು ಅನ್ನಿಸ್ತು. ಸ್ವಲ್ಪ ಟಯರ್ಡ್ ಆಗಿದ್ವಿ ರಾತ್ರಿ ಇಡೀ ಜರ್ನಿ ಮಾಡಿದ್ರಿಂದ. ಇದು ತಿರುಮಲ ಮೇಲೆ ಹೋಗುವಂಥ ಸಂದರ್ಭ. ಸಾಧಾರಣ 7:30 ಆಗಿತ್ತು. 8 ಗಂಟೆಗೆ ನಾವು ತಿರುಮಲ ವೆಂಕಟರಮಣ ದೇವಸ್ಥಾನದಲ್ಲಿ ನಾವು ಇರ್ತೀವಿ ಅನ್ನುವಂತಹ ನಮ್ಮ ರೂಟ್ ಮ್ಯಾಪಿನ ಒಂದು ಟೈಮಿಂಗ್ಸ್ ತೋರಿಸ್ತಾ ಇತ್ತು. ಸರಿ ಸುಮಾರು 8 ಗಂಟೆ ಅಂದಾಜಿಗೆ ಕರೆಕ್ಟ್ 8 ಗಂಟೆ ಅಂದಾಜಿಗೆ ನಾವು ಮೇಲ್ಗಡೆ ತಿರುಪತಿ ದರ್ಶನ ಹತ್ರ ನಾವು ಇದ್ವಿ. ನಮಗೆ ಅಚ್ಚರಿಯಾಗಿದ್ದೇನು ಅಂತ ಹೇಳಿದ್ರೆ ನಾವು ಇಷ್ಟು ಅವರಲ್ಲಿ ನಾವು ಜರ್ನಿ ಮಾಡ್ಕೊಂಡು ಬಂದಿದ್ದೇವಾ ಅನ್ನೋವಂಥ ಒಂದು ಅದ್ಭುತ ಒಂದು ಪ್ರಶ್ನೆ ನಮಗೆ ಆಗಿತ್ತು. ಆದರೂ ನಿಜವಾಗ್ಲೂ ಹ್ಯಾಪಿ ಜರ್ನಿ ಆಗಿದೆ. ಇದೀಗ ನಾವು ತಿರುಮಲದ ಮೇಲಿದ್ದೇವೆ. ಇಲ್ಲಿ
ತಿರುಮಲ ದರ್ಶನಕ್ಕೆ ಎಂಟ್ರೆನ್ಸ್. 7:54 ಸರಿ ಸುಮಾರು ಬೆಳಿಗ್ಗೆ 15ನೇ ತಾರೀಕು. 14 ನೈಟ್ 6:15 ಹೊರಟಂತ ನಾವು 15 ಬೆಳಗ್ಗೆ 8 ಗಂಟೆಗೆ ತಿರುಮಲದಲ್ಲಿ ಆ್ಯಕ್ಟಿವಾದಲ್ಲಿ ಬಂದಿದ್ದೇವೆ ಅಂತ ಹೇಳಿದ್ರೆ ನೀವೆಲ್ಲರೂ ನಂಬ್ತಿರೋ ಇಲ್ಲವೋ ಗೊತ್ತಿಲ್ಲ. ಅದಕ್ಕೆ ಸರಿಯಾಗಿ ನಾನು ಸ್ನ್ಯಾಪ್ಚಾಟಲ್ಲಿ ಟೈಮಿಂಗ್ ಸಮೇತ ಹಾಕ್ಕೊಂಡು ನಾವು ಜರ್ನಿ ಮಾಡ್ಕೊಂಡು ಬಂದಿದ್ದೇವೆ. ಆದರೆ ನಮ್ಗೆ ಯಾವುದೇ ರೀತಿಯ ತೊಂದರೆ ಆಗಲಿಲ್ಲ, ಒಳ್ಳೆಯ ರೀತಿಯಲ್ಲಿ ನಾವು ಬಂದಿದ್ದೇವೆ. ನಿಮಗೆ ಆಶ್ಚರ್ಯ ಆಗ್ಬೋದು, ಇದು ಆ್ಯಕ್ಟಿವಾ ಗಾಡಿಯಲ್ಲಿ ತಿರುಪತಿಗೆ ಬಂದು ಮುಟ್ಲಿಕ್ಕೆ ಆಗುತ್ತಾ ಯಾರಾದರೂ ಹೋಗ್ತಾರಾ ಅಂತ. ನಾವು ಹೋಗಿದ್ದೀವಿ, ದರ್ಶನ ಮಾಡಿದ್ದೀವಿ ಆರಾಮದಲ್ಲಿ. ಇಲ್ಲಿಂದ ಕಾಳಹಸ್ತಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀವಿ. ನಿಜವಾಗ್ಲೂ ಸೂಪರ್ ಜರ್ನಿ ಅಂತ ಹೇಳಿದ್ರೆ ನಮ್ಮ ಇದರಲ್ಲಿ ಯಾರಿಂದನೂ ಮರೀಲಿಕ್ಕೆ ಸಾಧ್ಯ ಇಲ್ಲದಂಥ ಒಂದು ವಿಚಾರ. ನಮಗಂತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಯಾವುದ್ರಲ್ಲೂ ಕೂಡ ಹೋಗ್ಬೋದು, ಎಲ್ಲಿ ಇಷ್ಟು ದೂರ ಕೂಡ ಜರ್ನಿ ಮಾಡ್ಬೋದು ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ. ಇದು ಮಂಡೇ 6:45 ದೇವಸ್ಥಾನ ತಿರುಮಲ ದರ್ಶನ ಎಲ್ಲ ಮುಗಿಸಿ ಹೊರಗೆ ಬಂದಂಥ ಸಂದರ್ಭ ಇದು. ಇಲ್ಲಿಂದ ನಾವು ಕಾಳಹಸ್ತಿ ದೇವಸ್ಥಾನಕ್ಕೆ ಬಂದಾಗ ಇದೊಂದು ಅದ್ಭುತ ದೇವಾಲಯ. ಇಲ್ಲಿ ಕೂಡ ನಮಗೆ ತುಂಬ ವಿಶೇಷವಾಗಿ ಎಲ್ಲ ರೀತಿಯ ದರ್ಶನ ಒಂದು ಸುಲಭದಲ್ಲಿ ಆಗಿದೆ. ಮತ್ತು ಯಾವುದೇ ಸ್ವಾತಂತ್ರ್ಯ ದಿನ ರಶ್ ಇದ್ದರೂ ಕೂಡ ಈ ಟೈಮಲ್ಲಿ ನಮಗೆ ತಿರುಪತಿ ಆಗಲಿ ಕಾಳಹಸ್ತಿ ಆಗಲಿ ಆರಾಮದಾಯಕವಾಗಿ ಕೂಲಾಗಿ ನಮಗೆಲ್ಲ ದೇವಸ್ಥಾನ ದರ್ಶನವೂ ಆಯಿತು. ನಮಗೆ ತುಂಬ ಖುಷಿ ಕಂಡಿದೆ. ನಿಮಗೂ ಇಂಥ ಒಂದು ಪ್ರಯತ್ನ ಮಾಡಬೇಕು ಅಂತ ಅನಿಸಿದ್ರೆ ದಯವಿಟ್ಟು ಪ್ರಯತ್ನ ಮಾಡಿ. ಇದೇ ಆ್ಯಕ್ಟಿವಾದಲ್ಲಿ ನಾವು ಹೋದಂಥ ಗಾಡಿ. ಆದರೆ ಈ ಗಾಡಿಯ ಹೆಡ್ಲೈಟ್ ಮಾತ್ರ ಅಷ್ಟು ಪ್ರಯೋಜನ ಇರಲಿಲ್ಲ. ಆದರೂ ಕೂಡ ನಾವು ಯಾವುದೇ ತೊಂದರೆ ಆಗದೆ ಹೋಗಿ ಬಂದಿದ್ದೀವಿ. ನಿಮ್ಮೆಲ್ಲರಿಗೂ ತಿರುಪತಿ ದರ್ಶನ ಆಗಬೇಕು ಅಂತಿದ್ದರೆ ಮನಸ್ಸು ಮಾಡಿದರೆ ಯಾವುದ್ರಲ್ಲಿ ಸಹ ಹೋಗಿ ಬರ್ಬೋದು. ಶ್ರೀ ವೆಂಕಟರಮಣ ದೇವರಲ್ಲಿ ಭಕ್ತಿ ಇದ್ದರೆ ಮಾರ್ಗ ಸಹಜವಾಗಿರುತ್ತೆ.